ಅಕ್ರಮವಾಗಿ ಭ್ರಷ್ಟ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ವಿರುದ್ಧ ನಿವೃತ್ತ ನ್ಯಾಯಮೂರ್ತಿಗಳನ್ನು ನೇಮಿಸಿ ಆ ತನಿಖೆ ನಡೆಸಬೇಕನ್ನೋದು ಮತ್ತೆ ಸರ್ಕಾರದ ಗಮನ ಸೆಳೆಯಬೇಕನ್ನೋದು ನಮ್ಮ ಉದ್ದೇಶ ಆಗಿರುತ್ತೆ. ಈ ಸಂಸ್ಥೆಯಲ್ಲಿ 2019, 18, 19 ಮತ್ತು 19, 23 ನಡೆಯುತ್ತೆ. ಒಂದು 37ಕ್ಕೂ ಹೆಚ್ಚು ಟೆಂಡರ್ಗಳನ್ನ ಕರೀತಾರೆ. ಆ ಟೆಂಡರ್ಗಳಲ್ಲಿ ಅಧಿಕಾರಿಗಳು ಅವ್ರಿಗೆ ತಮ್ಮ ಇಷ್ಟ ಬಂದಂತೆ ಇದನ್ನ ಏನೋ ಕೊಟೇಶನ್ ಮಾಡಿಕೊಂಡು ಅವ್ರಿಗೆ ಇಷ್ಟ ಬಂದವ್ರಿಗೆ ಗುತ್ತಿಗೆದಾರರನ್ನು ಕೊಟ್ಕೊಂಡು ಗುತ್ತಿಗೆದಾರರನ್ನ ಮತ್ತೆ ಒಳ ಒಪ್ಪಂದ ಮಾಡಿಕೊಂಡು ಸಾರ್ವಜನಿಕ ತೆರಿಗೆ ಹಣ ಹಾಗೂ ಸರ್ಕಾರದ ಹಣ ಲೂಟಿ ಮಾಡ್ತಾರೆ. ಆ ಲೂಟಿ ಮಾಡಿ ಅದು KTPB ಕಾಯ್ದೆಯನ್ನು ಉಲ್ಲಂಘನೆ ಮಾಡಿಕೊಂಡು ಕೋಟಿಗಟ್ಟಲೆ ಇದು ನೋಡೋಕ್ಕೆ ಆಗಿಲ್ಲ. ಎಷ್ಟು ಕೋಟಿ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಷ್ಟು ಆ ಲೆಕ್ಕದಲ್ಲಿ 37ಕ್ಕೂ ಹೆಚ್ಚು ಟೆಂಡರ್ಗಳನ್ನ ಕರೀತಾರೆ ಸರ್. ಆ ಟೆಂಡರ್ಗಳಲ್ಲಿ ಕಾಮಗಾರಿ ನಡೆಸಿ ಮತ್ತೆ ಇದು ಫೋಟೋಗಳನ್ನ ತೆಗಿತಾರೆ. ಇದು ಇಂಜಿನಿಯರ್ಗಳು ಬಂದು ವೆರಿಫಿಕೇಶನ್ ಮಾಡೋಂಥ ಫೋಟೋಗಳನ್ನ ಸುಮ್ಮನೆ ಡೂಪ್ಲಿಕೇಟ್ ಫೋಟೋಗಳನ್ನ ಇಟ್ಕೊಂಡು ಅವರು ಕೆಲಸ ಮಾಡ್ತಾರೆ, ಬಿಲ್ಗಳನ್ನ ಮಾಡ್ಕೊಳ್ತಾರೆ. ಈ ತನಿಖೆನ ನಿವೃತ್ತ ನ್ಯಾಯಮೂರ್ತಿಗಳನ್ನ ಒಪ್ಪಿಸಿ ತನಿಖೆ ಮಾಡಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿರುತ್ತೆ. ಮತ್ತು ಅವರು ನೀಡುವ ಟೆಂಡರ್ ಆದೇಶವನ್ನು ರದ್ದುಪಡಿಸಬೇಕು, ಪಾರದರ್ಶಕವಾದ ತನಿಖೆ ಮಾಡಬೇಕು, ಗುತ್ತಿಗೆದಾರರು ಮತ್ತು ಭ್ರಷ್ಟ ಅಧಿಕಾರಿಗಳ ಮೇಲೆ FIR ದಾಖಲಾಗಬೇಕು ಅನ್ನೋದು ನಮ್ಮ ಅಸಂಘಟಿತ ಕಾರ್ಯಕರ್ತರ ಸಂಘದ ಒತ್ತಾಯ ಆಗಿದೆ ಸರ್. ಏನು ಕೆಲಸ ಏನಾಗಿದೆ ಅದಕ್ಕೆ ಬಿಲ್ ಮಾಡಲಿ, ಕೆಲಸನೇ ಆಗಿರಲ್ಲ. ಕೆಲಸ ಮಾಡಿದ್ರೆ ಸುಮ್ಮನೆ ಬಿಲ್ಗಳು ಮಾಡಿಕೊಂಡು 100ಕ್ಕೂ ಹೆಚ್ಚು ಕೋಟಿ ಇದಾಗಿದೆ ಸರ್, ಬೋಗಸಾಗಿದೆ. ಇಲ್ಲ ಸರ್, ಈಗ ಮನವಿ ಕೊಟ್ಟು ತನಿಖೆ ಆಗಿರೋ ಕೊಡಲೇಬೇಕು, ತನಿಖೆ ಮಾಡ್ಲೇಬೇಕಲ್ಲ ಸರ್. ಈಗ ನಾವು ಕೊಡೋ ಮನವಿ ಸರ್ಕಾರದಿಂದ ಈಗ CM ಕಡೆಯಿಂದ ಬಂದರೆ ನಿಮ್ಮ ಎಲ್ಲರೂ ಪ್ರಸಾದ ಅಟ್ಲೀಸ್ಟ್ ಅವಾಗ ತನಿಖೆ ಆಗ್ಬೋದು ಅನ್ನೋದು ನಮ್ಮ ಉದ್ದೇಶ ಆಗಿದೆ.